ಹೇಳ್ತಾ ಇದ್ದೀನಿ, ಸತ್ಯ ಹೇಳ್ತಾ ಇದ್ದೀನಿ. ನನ್ನ ಸ್ನೇಹಿತರು ಬಹಳ ಜನ ಅಲ್ಲಿದ್ದೀರಿ. ಇವತ್ತು ಒಂದು ಪದ ಬಳಸಿದ್ದೀನಿ, ಮರಣ ಶಾಸನ ಅಂತ. ನಿಮ್ಮ ತಲೆ ಮೇಲೆ ಬಂಡೆ ಎಳೆಯೋದೇ ಸಾಕ್ಷಿ. ಇದು ಸುಲಭಕ್ಕಾಗಲ್ಲ. ಇವತ್ತು ಗಿಲಿಟ್ ಮಾತುಗಳು ಆಡ್ಬಿಡ್ತಾವ್ರೆ ಅಂತ ಹೇಳ್ಬಿಟ್ಟು ಡಿ.ಕೆ. ಶಿವಕುಮಾರ್ ಅವರು ಆಡ್ತಾವ್ರೋ, ಬಾಲಕೃಷ್ಣ ಆಡ್ತಾವ್ರೋ, ಇನ್ನೊಬ್ರು ಆಡ್ತಾವ್ರೋ ಅಂತೇಳಿ ಆ ಗಿಲಿಟ್ ಮಾತಿಗೆ ಏನಾದ್ರು ನೀವು ಬಲಿಯಾದ್ರೆ ಇವತ್ತು ನಿಮ್ಮ ತಲೆ ಮೇಲೆ ಬಂಡೆ ಎಳೆಯೋದು, ಚಪ್ಪಡಿ ಎಳೆಯೋದು ಶತಸಿದ್ಧ. ನನ್ನ ಹೆಸರು ಬೇರೆ ಇಡಿ. ಇದಾಗ್ಲಿಲ್ಲ ಅಂದ್ರೆ ಮುಂದೊಂದು ದಿವಸ ಏನೈತ್ರಿ ಈ ಯೋಜನೆಯಲ್ಲಿ? ಯಾವ್ದು ಮಾತಕ್ಕೆ ಮೊದಲು ಕುಮಾರಸ್ವಾಮಿಯವ್ರ ಯೋಜನೆ, ಕುಮಾರಸ್ವಾಮಿಯವ್ರ ಯೋಜನೆ, ಈ ಯೋಜನೆ ಏನು ವ್ಯತ್ಯಾಸ ಅಂತೇಳಿ ನಾವೇ ಚರ್ಚೆ ಕರೆದಿದ್ದೀವಿ. ಯಾವನು ಬರಕ್ ರೆಡಿ ಇಲ್ಲ. ಆ GBD ಅಧ್ಯಕ್ಷನು ಬರಕ್ ರೆಡಿ ಇಲ್ಲ. ಅವನೇನೊಬ್ಬ ಹಿಂಗಿಂಗ್ ನಗ್ತಾವನೆ ನನ್ನ ಹೆಸರಲ್ಲಿ ಹಿಂಗಿಂಗ್. ನಾಯಿ ಮರಿ ಮುಸ್ಲಿಂ ಅಪರೂಪವಾಗಿ ಮುಸ್ಲಿಂ ಸ್ನೇಹಿತರುಗಳು ಮನೇಲಿ ನಾಯಿ ಮರಿಗಳು ಸಾಕ್ತಾರೆ. ಎಲ್ಲರೂ ಸಾಕಲ್ಲ, ಅಪರೂಪವಾಗಿ ಸಾಕ್ತಾರೆ ನನ್ನ ಬಂಧುಗಳು. ಆ ನಾಯಿಗೆ ಹೆಸರಿಟ್ಟು ಕರೀತಾರೆ, ಯಾರೇ ಬೇಟಾ, ಬೇಟೋರೇ ಬೇಟಾ, ಊಟೋರೇ ಬೇಟಾ ಅಂತ. ಹಂಗಾಗ್ಬಿಟ್ಟ ಅವರೇ ಬೇಟಾ, ಬೇಟೋರೇ, ಊಟೋರೇ. ಹಿಂಗಿಂಗೆ ನೀನೇನು ಹೇಳಿದ್ರು ಗೊತ್ತಾ? ನಟರಾಜ ಏನಂದಿದ್ರು ಗೊತ್ತಾ? ಸಿಗದು ತೋರಣ ಕಟ್ಬಿಡ್ತೀನಿ ಅಂದಿದ್ರು ಕನಕಪುರಕ್ಕೆ. ಮ್ಯಾಲಿಂದ ಹಿಂಗೆ ಬಿಟ್ರೆ ಮಚ್ಚಿನ 2 ಓಣ ಆಗ್ಬಿಡ್ಬೇಕು ನೀನು. 2 ಓಣನು ತಗೊಂಡೋಗಿ ಕನಕಪುರಕ್ಕೆ ಕಟ್ಬಿಡ್ತೀನಿ, ಹುಷಾರು ಕನಕಪುರಕ್ಕೆ ನನ್ನ ಹೆಜ್ಜೆ ಇಟ್ಟೆ ಅಂದಿದ್ರು. ಇವತ್ತು ಕಿಲ 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 ಅಂತ ಬರ್ತೀಯಾ? ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಮಾತಾಡೋಷ್ಟು ಬೆಳೆದ್ಬಿಟ್ಟಿದ್ಯಾ ನೀನು. ಇಲ್ಲಿ ಅಡಿಗೆ 100 ರೂಪಾಯಿ ತಗೋಬಿಟ್ಟು ಏನೋ ಅಧ್ಯಕ್ಷ ಆಗ್ಬಿಟ್ಟಿದ್ಯಾ ಅಂತ. ಕೇಳಿ ಆತಂದೇನೋ ಏನ್ ಕಂದಿದ್ರು ಅಂತ. ಯಾವ್ಯಾವ ಶಬ್ದಗಳು ಶಿವಕುಮಾರ್ ಸಾಹೇಬ್ರ ಬಾಯಲ್ಲಿ, ಯಾವ್ಯಾವ ಶಬ್ದಗಳು ಡಿ.ಕೆ. ಸುರೇಶ್ ಅವ್ರ ಬಾಯಲ್ಲಿ ಬಂದಿದ್ದೋ, ಏನ್ ಹೇಳಿದ್ರು ಅಂತ. ಇವತ್ತೆಲ್ಲ ನಾಯಿ ಮರಿ ಅಂತ ಹೇಳ್ತಿದ್ದ, ಅವತ್ತೇ ನಾಯಿ ಮರಿಯಾಗಿ ಮನೆ ಸೇರ್ಬಿಟ್ಟಿದ್ದ. ನಾನ್ ಧೈರ್ಯ ಮಾಡಿ ಕರ್ಕೊಂಡ್ಬಂದೆ, ಇರ್ಲಿ ಬಾ, ಇದ್ದಾವೆಲ್ಲ ಇದ್ದಾವೆ ಅಂತ. ಕಿಲ 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 ಅಂತಂದ. ದುಡ್ಡು ಅಣ್ಣನ್ಗೆ ಹಂಗೆ ಆಡಿಸ್ತದೆ. 100 ರೂಪಾಯಿ ಅಡಿಗೆ ತಗೋತಾವನಲ್ಲ ಇಲ್ಲಿ, ಅವ್ನ ಹೆಂಡತಿ ಹೆಸರಿಗೆಲ್ಲ ಜಮೀನು ಮಾಡಿಸೋನಲ್ಲ GBD ಆ ವ್ಯಾಪ್ತಿನಲ್ಲಿ. ಕೊಡಪ್ಪ ಇದು ಪಾಣಿ ಎಲ್ಲ ತೆಗ್ದಿದ್ದೀನಿ, ಯಾರ್ಯಾರ ಹೆಸರು ಬೇನಾಮಿ ಆಸ್ತಿಗಳವೆ.